ಸ್ನೇಹಿತರೆ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುನ್ನ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀವಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಈಗಾಗಲೇ ಮೊನ್ನೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅನ್ನೋರು ಅಸಭ್ಯವಾಗಿ ಮೆಸೇಜ್ಗಳೆಲ್ಲ ಹಾಕಿದ್ದಾರೆ ಅಂತ ಹೇಳಿ ಅವ್ರಿಗೆ ಕೊಲೆ ಮಾಡಿಸಲಾಗಿದೆ ಎಂದು ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಮೋರಿಯಲ್ಲಿ ರೇಣುಕಾಸ್ವಾಮಿ ಅವರ ದೇಹ ಸಿಕ್ಕಿದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ತನಿಖೆ ತೆಗೆದು 9 ಜನಕ್ಕೂ ಅರೆಸ್ಟ್ ಮಾಡಲಾಗಿದೆ. ಇವರದ ಕಾಲ್ ಲಿಸ್ಟ್ ಎಲ್ಲ, ರೇಣುಕಾಸ್ವಾಮಿ ಅವ್ರದ್ದು ಕಾಲ್ ಲಿಸ್ಟು ಮತ್ತು ವಾಟ್ಸಪ್ದು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಇದರ ಹಿನ್ನೆಲೆಯಲ್ಲಿ 9 ಜನಕ್ಕೆ ಈಗ ಪೊಲೀಸವರು ಅರೆಸ್ಟ್ ಮಾಡಲಾಗಿದೆ. ಇದರ ಚರ್ಚೆ ಮಾಡ್ತಾ ಹೋಗ್ತಾ ಇರುವಾಗ ಒಂದು ಆರೋಪಿಯ ಮುಖಾಂತರವಾಗಿ ತಿಳಿದು ಬಂದ ವಿಷಯ ಏನಂದರೆ, ಇದರಲ್ಲಿ ದರ್ಶನ್ ಕೂಡ ಕಣ ನಟ ಮಾಡುವಂತಹ ದರ್ಶನ್ ಅವರ ಹೆಸರು ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂಜಾನೆ ಮೈಸೂರಿನಲ್ಲಿ ನಟ ದರ್ಶನ್ ವಶಕ್ಕೆ ಪಡೆದಿರುವಂಥ ಪೊಲೀಸರು ಮೈಸೂರಿನಿಂದ ಬೆಂಗಳೂರಿಗೆ ಕರೆತಿದ್ದಾರೆ. ಕೊಲೆ ಕೇಸ್ನಲ್ಲಿ ಆರೋಪಿಯ ಜೊತೆ ನಿರಂತರ ಸಂಪರ್ಕದ ಇರೋದು ಗೊತ್ತಾಗಿದೆ. ಆರೋಪಿಯ ವಿಚಾರಣೆ ವೇಳೆಯೂ ನಟ ದರ್ಶನ್ ಹೆಸರು ಬಾಯ್ಬಿಟ್ಟಿದೆ ಎನ್ನಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಕೊಲೆಯಾಗಿತ್ತು. ಆ ಕೊಲೆಗೆ ಸಂಬಂಧಪಟ್ಟ 9 ಜನರನ್ನು ವಿಚಾರಣೆ ಮಾಡಲಾಗ್ತಾ ಇರುವ ಸಮಯದಲ್ಲಿ ಈ ದರ್ಶನ್ ಅವರ ಹೆಸರು ಬಾಯ್ಬಿಟ್ಟಿದ್ದಾರೆ. ಈಗ ಮೈಸೂರಿನ ದರ್ಶನ್ ಅವರ ತೂಗುದೀಪ ಫಾರ್ಮ್ ಹೌಸ್ನಿಂದ ಅವರನ್ನು ಪೊಲೀಸರು ಠಾಣೆಗೆ ಕರೆದು ವಿಚಾರಣೆ ಮಾಡುತ್ತಾ ಇದ್ದಾರೆ. ಅಂದರೆ ಅರೆಸ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅರೆಸ್ಟ್ ಎಲ್ಲ ಮಾಡಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಇವರ ಅಭಿಮಾನಿಗಳು, ಇವರ ಜೊತೆ ಸುತ್ತಮುತ್ತ ಇರುವ ಕಾರ್ಯಕರ್ತರು ಆಗ್ಬೋದು, ಇವರ ತುಂಬ ಒಂದು ಫಿಕ್ಸ್ ಆಗಿಬಿಟ್ಟಿರ್ತಾರಲ್ಲ ಅಭಿಮಾನಿಗಳು, ತುಂಬ ಹೆಸರು ಹಾಕ್ಕೊಂಡು ಅವರಿಗೆ ತುಂಬ ಮುಜುಗರ ತರುವಂಥ ವಿಷಯ, ತುಂಬ ನೋವು ತಿಂತಿದ್ದಾರೆ ಇದರಿಂದ. ಹಾಗಾಗಿ ನೋಡಬೇಕು ಏನಾಗಿರುತ್ತೆ ಮುಂದೆ ಅಂಥೇಳಿ. ಯಾಕಂದರೆ ಈ ಕೇಸ್ ತುಂಬ ಗಂಭೀರವಾಗಿ ಆಗಿದೆ. ರೇಣುಕಾಸ್ವಾಮಿ ಅಂತ ವ್ಯಕ್ತಿಗೆ ಈ ಪವಿತ್ರ ಗೌಡನೇ ಒಂದು ಏನು ನೋಡಿ ಮೆಸೇಜ್ಗಳು ಹಾಕಿದ್ದಾರೆ ಅಂಥೇಳಿ ವಾರ್ನಿಂಗ್ ಕೊಡೋದು, ಏನೋ ಮಾಡಿಸೋದು ಬಿಟ್ಟು ಪ್ರಾಣನೇ ತೆಗಿತಾರೆ ಅಂದರೆ ಯಾವ ಲೆಕ್ಕಕ್ಕೆ ಹೋಗಬೇಕು? ಏನೋ ಮೆಸೇಜ್ ಹಾಕಿದ್ದಾರೆ, ಅದಕ್ಕೆ ಕರೆಸಬೇಕು, ಒಂದು ಕಂಪ್ಲೇಂಟ್ ಕೊಡಬೇಕು, ಅದನ್ನು ವಿಚಾರಣೆ ಮಾಡಬೇಕು. ಇನ್ನೊಂದ್ಸಲಿ ಮಾಡಬಾರ್ದು ಅಂತ ಟಾರ್ಚರ್ ಕೊಡಲಿ, ಏನೋ 4-5 ಹೊಡೀಲಿ, ಏನಾದರೂ ಮಾಡಲಿ, ಇಲ್ಲ ಮನೆಯವ್ರಿಗೆ ಕರೆಸಿ ಬುದ್ಧಿ ಹೇಳಲಿ, ಅದೊಂಥರ ಅಲ್ವಾ? ಅದನ್ನು ಬಿಟ್ಟು ಪ್ರಾಣನೇ ತೆಗಿಸ್ತಾರಂದರೆ ಈ ಪವಿತ್ರ ಗೌಡ ಅವ್ರಿಗೆ ಒಳಗಡೆ ಫಸ್ಟ್ ಇವ್ರಿಗೆ ಆಗಬೇಕು. ಆದರೆ ಇವರಿಂದ ನೋಡಿ, ಈಗ ಇವರೇನೋ ಹಣ ಕೊಟ್ಟು ಏನೋ ಕೊಟ್ಟು ಮಾಡಿಸಿರ್ತಾರೆ ಪವಿತ್ರ ಗೌಡ ಅವ್ರಿಗೆ. ಪಾಪ ರೇಣುಕಾಸ್ವಾಮಿ ಅವ್ರಿಗೆ ಒಂದು ಮರ್ಡರ್ ಮಾಡಿಸಿದ್ದಾರೆ. ಮೃತದೇಹ ಸಿಕ್ಕಿದೆ, ಮೋರಿಯ ಒಂದು ಕೆಳಗಡೆ ಸಿಕ್ಕಿದೆ. ಇವರು ಯಾರಿಂದ ಮಾಡಿಸಿದಾರೋ ಆರೋಪಿಗಳಿಗೂ ಒಳಗಡೆ ಈಗ ಶಿಕ್ಷೆ ಆಗುತ್ತೆ, ಮಾಡಿರೋರಿಗೂ ಶಿಕ್ಷೆ ಆಗುತ್ತೆ, ಮಾಡಿಸಿರೋರಿಗೂ ಶಿಕ್ಷೆ ಆಗುತ್ತೆ. ನೋಡಿ ಈಗ ಎಷ್ಟು ಸಮಸ್ಯೆ ಆಯಿತು. ಅವ್ರು ಯಾರೋ ಒಬ್ಬರು ಮೆಸೇಜ್ಗಳು ಹಾಕಿದ್ದಾರೆ ಅಂತ ಅಷ್ಟೇ ಕಾರಣಕ್ಕೆ ಮೆಸೇಜ್ಗಳು ಹಾಕ್ತಾರೆ ಅಂದರೆ ಅದರ ಚರ್ಚೆ ಮಾಡಲಿ, ಇಲ್ಲ ಅಂದರೆ ಅವ್ರಿಗೆ ಕರೆಸಿ ಪೊಲೀಸ್ ಅಧಿಕಾರಿಗಳು ಇದ್ದಾವೆ, ನ್ಯಾಯ ಅಂತ ಇರುತ್ತಲ್ವ, ಕೋರ್ಟು ಕಚೇರಿ ಅಂತ ಇರುತ್ತಲ್ವ, ಇದಕ್ಕೆ ಸಂಬಂಧಪಟ್ಟ ಏನು ಆಗ್ಬೋದು, ಅದನ್ನು ಚರ್ಚೆ ಮಾಡಿ ಕಠಿಣವಾದ ಶಿಕ್ಷೆ ಕೊಡಲಿ. ಆದರೆ ಸಾಯಿಸ್ತಾರೆ ಅಂದರೆ ಏನೋ ಇದು ಅಲ್ವಾ? ಸಾಯಿಸೋದು ಒಂದು ಏನಾಗಿದೆ, ಒಂದು ಕಾಮನ್ ಆಗಿಬಿಟ್ಟಿದೆ ಅನ್ನಿಸ್ತಾ ಇದೆ. ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನಿಸ್ತಾ ಇದೆ ಜನರಲ್ಲಿ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆದರೆ ಮತ್ತೆ ಈ ರೀತಿ ಕೆಲಸಗಳು ಹೋಗಲ್ಲ. ಯಾಕಂತ ಹೇಳಿದ್ರೆ ತುಂಬಾ ನೋಡಿ ಚಿಕ್ಕ ವಿಷಯಗಳಿಗೆಲ್ಲ ಸಾಯಿಸ್ಬಿಡ್ತಾರೆ. ಅಂದರೆ ಏನು ಮೆಸೇಜ್ ಹಾಕಿದ್ದಾರೆ ಅಂದರೆ ಅದು ಅಸಭ್ಯತೆಯಾಗಿ, ಯಾವ ಅಸಭ್ಯತೆ? ಅವ್ರು ಮೆಸೇಜ್ ಹಾಕಿದ್ದಾರೆ, ಸುಮ್ಮನೆ ಹಾಕಿರ್ತಾರೆ. ಇವರೇನೋ ಮಾಡಿದರೆ ಮೆಸೇಜ್ ಹಾಕಿರ್ತಾರೆ. ಸುಮ್ಮನೆ ಮೆಸೇಜ್ ಯಾರು ಹಾಕ್ತಾರೆ? ಈಗ ಈ ಸ್ವಾಮಿ ಪಾಪ ಇವ್ರಿಗೆ ಯಾರು ಹಾಕ್ತಾರೆ? ಇವ್ರಿಗೆ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ಯಾರು ಹಾಕೋದು? ಈಗ ಸಾಯಿಸ್ಬಿಟ್ರು. ಇವರೇನೋ ದುಡ್ಡಿದೆ ಅಂತ ಏನೋ ಹಣ ಕೊಟ್ಟು ಸಾಯಿಸ್ಬಿಟ್ರು. ಇವ್ರ ಮನೆ ಮಕ್ಕಳಿಗೆ, ಹೆಂಡತಿಗೆ, ರೇಣುಕಾಸ್ವಾಮಿ ಅವರ ಹೆಂಡತಿ ಮಕ್ಕಳಿಗೆ ಯಾರು ಹಾಕ್ತಾರೆ ಅಲ್ಲ ಸ್ನೇಹಿತರೆ? ಹಾಗಾಗಿ ಒಂಥರ ನೋವು ತರುವಂತಹ ವಿಷಯ ಇದು. ಅದರಲ್ಲಿ ಒಬ್ಬ ನಟನೆ ಒಂದು ಫೇಮಸ್ ಆಗಿ ಜನರಲ್ಲಿ ಹೆಸರು ಮಾಡುವಂತಹ ದರ್ಶನ್ ಅವರು ಕೂಡ ಇದರಲ್ಲೂ ಭಾಗಿಯಾಗಿದ್ದಾರೆ, ಅವ್ರ ಹೆಸರು ಇದೆ ಅಂಥೇಳಿ ಇವಾಗೇನೋ ಹೇಳ್ತಿರೋದು ಇದರಲ್ಲಿ ಆರೋಪಿಗಳು.
ನೋಡಬೇಕು. ಅದು ಅಕಸ್ಮಾತ್ ಹೆಸರಿದ್ದಕ್ಕೆ ಇವ್ರದ್ದು ಕೈ ಇದೆ ಅಂದರೆ ಇವ್ರಿಗೂ ಕಠಿಣವಾದ ಶಿಕ್ಷೆ ಆಗೇ ಆಗುತ್ತೆ. ಒಂದು ಜನರಲ್ಲಿ ಹೆಸರು ಮಾಡಿರುವಂಥ ವ್ಯಕ್ತಿಗಳು ತುಂಬ ಬಗ್ಗಿ ನಡಿಬೇಕಾಗುತ್ತೆ. ಸ್ನೇಹಿತರೆ, ಈ ವಿಷಯವಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು. ಒಂದು ಲೈಕ್ ಮಾಡೋದು ಬಿಡಬೇಡಿ.